ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೊಸ ಮನೆಗೆ ಬಂದಮೇಲೆ ಮಾಡಲೇಬೇಕು ಅಂತ, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನಮ್ಮ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಮ್ಮ ಮನೆ ಗ್ರೌಂಡ್ ಫ್ಲೋರಿಂದ ಹೊಸ ಮನೆ ಹೋಮ್ ಟೂರು ನಿಮಗೋಸ್ಕರ. ಹೇಗೆ ಏನು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಕೆಳಗಡೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ. ಸೊ ಇಲ್ಲಿ ಇದು ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಸುಮಾರು ಒಂದು 10 ಅಡಿ ಇರ್ಬೋದು. ಗೇಟ್ ಹಾಕ್ಸ್ಕೊಬಿಟ್ಟಿದ್ದೀನಿ, ತೋರಿಸ್ತೀನಿ ನೋಡಿ. ಗೊತ್ತಿರ್ಬೋದು, ಇನ್ನೂ ಚಪ್ರ ಕೂಡ ಬಿಚ್ಚಿಲ್ಲ, ಹಾಗೆ ಇದೆ. ಸೊ ಒಂದು 9 ದಿನಕ್ಕೆ ತೆಗ್ದಾಕಿದ್ದೀವಿ ಒಂದು ಸ್ವಲ್ಪ. ಬಟ್ ಇಲ್ಲಿ ನೋಡ್ತಿರ್ಬೋದು, ಎದುರುಗಡೆ ಮನೆ ಕಟ್ತಾ ಇದ್ದಾರಲ್ಲ, ಅದು ಧೂಳು ಬೀಳುತ್ತೆ, ಹಾಗೆ ಇರಲಿ ಅಂತ ಸುಮ್ಮನೆ ಶಾಸ್ತ್ರಕ್ಕೆ ಒಂದು ತೆಗೆದು ಬಿಟ್ಟಿದ್ದೀನಿ, ಇನ್ನೆಲ್ಲ ಹಾಗೆ ಇದೆ. ಸೊ ಇದು ಗೇಟು, ಆ್ಯಕ್ಚುಲಿ ಹಿಂಗೆ ಇಷ್ಟುದ್ದಕ್ಕೂ ಗೇಟ್ ಇದೆ. ಇನ್ನು ಇದು ಸ್ಟೇರ್ ಕೇಸ್ ಕೆಳಗಡೆ ಒಂದು ವಾಶ್ರೂಮ್ ಇದೆ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆನೆ ಗ್ಯಾಸ್ ಇಡೋದಕ್ಕೆಲ್ಲ ಮಾಡಿಸ್ಕೊಂಬಿಟ್ಟಿದ್ದೀನಿ. ಇದು ಇವಾಗ ಕೆಳಗಡೆ ಗ್ರೌಂಡ್ ಫ್ಲೋರ್ ಮನೆ. ಮೇಲ್ಗಡೆ ಅಂದರೆ ಇದು ಕೆಳಗಡೆ ಮನೆಯೇ ಅಲ್ವಾ, ಸೊ ಯಾರ ಕಣ್ಣು ಬೀಳಬಾರ್ದು ಅಂಥೇಳಿ ಗಣೇಶನ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಒಳಗಡೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಕೆಳಗಡೆ ಸೆಕೆಂಡ್ ಫ್ಲೋರಿಗೆ ಒಬ್ಬರು ಬಂದಿದ್ದಾರೆ, ಅವರೆಲ್ಲ ತಂದು ಐಟಮ್ಸ್ ಹಿಂಗೆ ಇಟ್ಟು ಹೋಗಿದ್ದಾರೆ. ಇವತ್ತು ಹೊಸ ಮನೆಗೆ ಬರ್ತಾ ಇದ್ದಾರೆ, ನಾಳೆ ಹಾಲು ಉಗಿಸ್ತಾರೆ ಅವರು. ಇದು ಕೆಳಗಡೆ ಮನೆ, ಗ್ರೌಂಡ್ ಫ್ಲೋರ್ ಮನೆ. ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್. ಇದು ಕಂಪ್ಲೀಟಾಗಿ ಹಾಲಂತೂ ತುಂಬ ದೊಡ್ಡದಾಗಿದೆ. ಇನ್ನು ಇದು ಸಿಂಪಲ್ಲಾಗಿ ಟಿ ವಿ ಸ್ಟ್ಯಾಂಡು. ಈ ಮನೆಗಿನ್ನ ಯಾರೂ ಬಂದಿಲ್ಲ. ಇಲ್ಲಿದೆ ನೋಡಿ, ಇದು ವಾಶ್ರೂಮು. ಹಾಗೆ ಇಲ್ಲೊಂದು ಹ್ಯಾಂಡ್ ಬೇಷನ್ಸ್ ಇಟ್ಟಿದ್ದೀನಿ. ಹಾಲಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅದೊಂದು ಸ್ವಲ್ಪ ಐಟಮ್ಸ್ ನಮ್ಮದೇ ಅಲ್ಲಿ ಇಟ್ಟಿರೋದು. ಇನ್ನು ಇದು ಫುಲ್ಲು ಆ್ಯಕ್ಚುಲಿ ಕಿಚನ್ ಅಷ್ಟೇ ತುಂಬ ಈಸಿಯಾಗಿದೆ, ಮತ್ತು ತುಂಬ ದೊಡ್ಡದಾಗಿದೆ. ಹಾಗೆ ನಾನು ಕಿಚನಲ್ಲಿ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ 3 ಸ್ಟೆಪ್ಸು ಏನಾದರೂ ಇಟ್ಕೊಳ್ಳೋಕ್ಕೆ, ಸ್ಪೂನ್ಸು ಅದು ಇದು. ಮತ್ತು ಇಲ್ಲಿ ಅಂದರೆ ಏನಂದರೆ ಇಲ್ಲಿ ಒಗ್ಗರಣೆ ಐಟಮ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಇದು ಮಾಡಿಸಿದ್ದೀನಿ. ಮತ್ತು ಇದು ಇಲ್ಲಿ ತಟ್ಟೆ ಸ್ಟ್ಯಾಂಡ್ ಇಟ್ಕೊಳ್ಳೋದಕ್ಕೋಸ್ಕರ ಇದು ಮಾಡಿಸಿದ್ದೀನಿ. ಇಲ್ಲೆಲ್ಲ ನಾರ್ಮಲಾಗಿ ಇದೆ, ಇದು ಸ್ಟೀಲಲ್ಲೆಲ್ಲ ಮಾಡಿಸಿಲ್ಲ. ಯಾಕೆಂದರೆ ಗಲೀಜು ಮಾಡೋದ್ರಲ್ಲಿ ಎಲ್ಲ ಮೇಂಟೆನೆನ್ಸ್ ತುಂಬ ರಿಸ್ಕು ಅಂತ ಹೇಳಿ ಬರೀ ಈ ಥರ ಡೋರ್ ಹಾಕ್ಸಿದ್ದೀನಿ. ಸೆಂಟ್ರಲ್ಲಿ ಈ ಥರ ಸೆಲ್ಫ್ ಕಲ್ ಹಾಕ್ಸಿದ್ದೀನಿ ಅಷ್ಟೇ ಗೈಸ್. ದೇವ್ರ ಮನೆಗೆ ತೋರಿಸ್ತೀನಿ ಬನ್ನಿ. ಇನ್ನು ಇದು ಆ್ಯಕ್ಚುಲಿ ದೇವ್ರ ಮನೆಗೆ ನಾನು ಗೃಹ ಪ್ರವೇಶದ ದಿನ ತಂದಿರೋ ಫೋಟೋಸ್ ಇಲ್ಲೇ ಇಟ್ಟಿದ್ದೀನಿ. ಯಾಕೆಂದರೆ ಕೆಳಗಡೆ ಮನೆ ಖಾಲಿ ಇಡಬೇಡಿ ಅಂತ ಹೇಳಿದರು. ಈ ಮನೇಲಿ ಎಲ್ಲ ಹೋಮ ಮಾಡಿದ್ದಲ್ವ, ಸೊ ಹಾಗಾಗಿ ಇಲ್ಲೇ ಇಟ್ಟಿದ್ದೀನಿ. ಇನ್ನು ದೇವ್ರ ಮನೇಲಿ 3 ಸ್ಟೆಪ್ಸ್ ಇಟ್ಟಿದ್ದೀನಿ. ಇದು ಯಾವ ಥರ ಕೌಂಟ್ ಮಾಡ್ತಾರೆ ಅಂದರೆ 3 ಸ್ಟೆಪ್ಸು ಲಾಭ ನಷ್ಟ ಲಾಭ ಈ ಥರ ಇಡ್ತಾರೆ. ಅದಕ್ಕೆ ಎಲ್ಲ ಕಡೆಯೂ ಹೇಳೋದು 1 ಇಡಬೇಕು ಅಥವಾ 3 ಮೆಟ್ಲು ಇಡಬೇಕು, 2 ಇಡಬಾರ್ದು ಅಂತ. ಸೊ ನಮ್ಮ ಮನೆಗೆ ನಾನು 3 ಮೆಟ್ಲೇ ಇಡಿಸಿದ್ದೀನಿ. ಫಸ್ಟಿಂದ ಲಾಭ, ಆಮೇಲೆ ನಷ್ಟ, ಆಮೇಲೆ ಲಾಭ, ಇದರಲ್ಲಿ 3 ಮೆಟ್ಲು ಇಕ್ಸಿದ್ದೀನಿ. ಇನ್ನು ದೇವ್ರ ಮನೆ ಕ್ಲೋಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ನಾನು ಲಾಸ್ಟ್ ಈ ಹಿಂದೆ ಮನೆ ಬ್ಲಾಗ್ ಅಪ್ಲೋಡ್ ಮಾಡಿದಾಗಲೇ ಹೇಳಿದ್ದೀನಿ, ದೇವ್ರ ಮನೆಗೆ ಆ್ಯಕ್ಚುಲಿ ನಾನು ತೆಂಗಿನಕಾಯ್ದು ಕಳಶ ಇಟ್ಟಿದ್ದೀನಿ ಡಿಸೈನು ಅಂತ. ಸೊ ಇದು ಈ ಥರ ಡಿಸೈನು ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ರೂಮ್ ತೋರಿಸ್ತೀನಿ ಬನ್ನಿ. ಇದು ಒಂದು ರೂಮು ಅಷ್ಟೇ ತುಂಬ ಅಂದರೆ ತುಂಬ ದೊಡ್ಡದಾಗೇ ಇದೆ. ಸೊ ಫ್ಯಾಮಿಲಿ ಕಾಟ್ ಇಟ್ಕೋಬೋದು. ಫ್ಯಾಮಿಲಿ ಕಾಟ್ ಇಟ್ಕೊಂಡು ಒಂದು ಬೀರು, ಡ್ರೆಸ್ಸಿಂಗ್ ಟೇಬಲು ಅದಷ್ಟು ಇಟ್ಕೋಬೋದು. ಇನ್ನೊಂದು ರೂಮ್ ಇದೆ, ಇದು ಪಕ್ಕದಲ್ಲೇ ಇದೆ. ಈ ರೂಮೂ ಅಷ್ಟೇ ಸೇಮ್ ಅದೇ ಥರನೇ ತುಂಬ ದೊಡ್ಡದಾಗೇ ಇದೆ. ಈ ಮನೆಗೂ ಮೇಲ್ಗಡೆ ಮನೆಗೂ ಏನು ಡಿಫ್ರೆನ್ಸು ಅಂತ ತೋರಿಸ್ತೀನಿ. ಇದು ರೂಮ್ ಸ್ವಲ್ಪ ದೊಡ್ಡದಿದೆ, ವಾಶ್ರೂಮ್ ಸ್ವಲ್ಪ ಚಿಕ್ಕದು ಬರುತ್ತೆ ಇದರಲ್ಲಿ. ಅಂದರೆ ಇದು 5 ಅಡಿ ಇದೆ ಇದರಲ್ಲಿ ವಾಶ್ರೂಮು. ಮೇಲ್ಗಡೆ ಮನೆಯೆಲ್ಲ ವಾಶ್ರೂಮ್ 1 ಅಡಿ ದೊಡ್ಡದು ಮಾಡ್ಕೊಂಡಿದ್ದೀನಿ. ಅಂದರೆ ಅದು ವಾಶ್ರೂಮ್ 6 ಅಡಿ ಮಾಡಿದ್ದೀನಿ, ರೂಮ್ 1 ಅಡಿ ಚಿಕ್ಕದು ಬರುತ್ತೆ ಆ ಥರ. ಸೊ ಬನ್ನಿ, ಇನ್ನು ನೆಕ್ಸ್ಟ್ ಇದು ಗ್ರೌಂಡ್ ಫ್ಲೋರ್ ಆಯಿತು. ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಫಸ್ಟ್ ಫ್ಲೋರು, ಇದು ಗ್ರೌಂಡ್ ಫ್ಲೋರ್ ಮುಗಿತು. ಈಗ ಬನ್ನಿ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗ್ತೀನಿ.
ಫಸ್ಟ್ ಫ್ಲೋರ್ ಆ್ಯಕ್ಚುಲಿ ಇವತ್ತು ಅವರೆಲ್ಲ ಐಟಮ್ಸ್ ಶಿಫ್ಟ್ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಸೊ ಇವತ್ತು ಮನೆಗೆ ಸ್ವಲ್ಪ ಐಟಮ್ಸ್ ತಂದಿಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರು. ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಇಲ್ಲಿಂದ ಅಲ್ಲಿವರೆಗೂ ಸ್ವಲ್ಪ ಫ್ರೀ ಜಾಗ ಇದೆ. ಇಲ್ಲೂ ಜಾಗ ಫುಲ್ ವಿಶಾಲವಾಗಿದೆ. ಹಾಗೆ ನಾನು ಈ ಮನೆಯಲ್ಲಿ ನೋಡ್ತಿರ್ಬೋದು ಬುದ್ಧ ಹಾಕ್ಸಿದ್ದೀನಿ, ತಾಳ್ಮೆ ಜಾಸ್ತಿ ಕೂಲಾಗಿರಲಿ, ತಾಳ್ಮೆಯಿಂದ ಇರಲಿ ಅಂತ. ಇನ್ನು ಮನೆ ಒಳಗೆ ಎಂಟ್ರಿ ಮಾಡಿ ತೋರಿಸ್ತೀನಿ ಬನ್ನಿ. ಬುದ್ಧ ಕಾಣಿಸ್ತಾ ಇದೆ ಇಲ್ಲಿ. ಸೊ ಬುದ್ಧ ಡೋರ್ ಪಕ್ಕನೇ ನನಗೆ ಇದು ಡೋರ್ ಆ್ಯಕ್ಚುಲಿ. ಇನ್ನು ಗೃಹ ಪ್ರವೇಶ ಆದಮೇಲಿಂದ ಈ ಹೂವು ಎಲ್ಲ ತೆಗ್ದೇ ಇಲ್ಲ. ಸೇಮ್ ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ಒಳಗೆಲ್ಲ ನೀವು ನೋಡ್ತಿರ್ಬೋದು. ಒಳಗಡೆನೂ ಅಷ್ಟೇ ಹಾಲು ಎಷ್ಟು ದೊಡ್ಡದಾಗಿದೆ, ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಇನ್ನು ಈ ಮನೇಲಿ ಕೆಳಗಡೆ ಮನೇಲಿ ಆ್ಯಕ್ಚುಲಿ ಬ್ಲೂ ಕಲರ್ ಇತ್ತು. ಇದು ಈ ಮನೆ ವಾಶ್ ಬೇಷನ್ನು. ನಾನು ಆಗಲೇ ಹೇಳಿದೆ ಕೆಳಗಡೆ ಮನೆಯಲ್ಲಿ ಸ್ವಲ್ಪ ವಾಶ್ರೂಮ್ ಎಲ್ಲ ಚಿಕ್ಕದಾಯಿತು ಅಂತ ಅನ್ನಿಸ್ತು ಅಂತ. ಸೊ ಈ ಮನೇಲಿ ನೋಡ್ತಿರ್ಬೋದು ಅದು 5 ಅಡಿ ಇದೆ. ಇದು ಬಂದು 6 ಅಡಿ ಮಾಡಿಸ್ಕೊಂಡಿರೋದು ದೊಡ್ಡದು. ಇದು ವಾಶ್ರೂಮ್ ಕೆಳಗಡೆ ಮನೆಗಿಂತನೂ ದೊಡ್ಡದಾಗಿದೆ. ಇನ್ನು ಇವತ್ತು ಅವ್ರ ಮನೆಗೆ ಬಂದಿದ್ದಾರೆ. ಸೊ ಸ್ವಲ್ಪ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಎಲ್ಲ ತಂದಿಟ್ಟಿದ್ದಾರೆ ಗೈಸ್. ಇನ್ನು ಮನೆಗೆ ನೋಡ್ತಿರ್ಬೋದು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ದಾರೆ. ಫ್ರಿಜ್ ತಂದಿಟ್ಟಿದ್ದಾರೆ, ಒಂದು ಸ್ವಲ್ಪ ಐಟಮ್ಸ್ ಇಲ್ಲೇ ಇದೆ. ಇದು ಬಂದು ಅಡುಗೆ ಮನೆ. ಸೇಮ್ ಅಡುಗೆ ಮನೆ ಎಲ್ಲ ಕೆಳಗಡೆ ಏನಿದೆ ಅದೇ ಥರನೇ. ಒಳಗಡೆ ಕಲ್ಲು ಹಾಕ್ಸಿದ್ದೀನಿ. ಇದು 3 ಸ್ಟೆಪ್ಸ್ ಮಾತ್ರ. ತಟ್ಟೆ ಸ್ಟ್ಯಾಂಡು ಅದು ಇದು ಹಿಡಿಯೋಕೆ 3 ಸ್ಟೆಪ್ ಅಷ್ಟೇ. ಇದು ಇನ್ನೆಲ್ಲ ಸೇಮ್ ಪ್ರೊಸೀಜರು. ಹಾಗೆ ಇದು ತೋರಿಸಿಲ್ಲ ನಾನು ಕೆಳಗಡೆ ಮನೇಲಿ. ಇಲ್ಲೂ ಅಷ್ಟೇ ಏನಾದರೂ ಉಪ್ಪು ಅಥವಾ ಹುಣಸೆಹಣ್ಣು ಈ ಥರದ್ದು ಇಟ್ಕೊಳೋದಕ್ಕೋಸ್ಕರ ಇಲ್ಲಿ ಮಾಡಿರೋವಂಥದ್ದು. ಸಜ್ಜೆ ಒಂದು ಮಾಡಿಸಿದ್ದೀನಿ, ಇನ್ನೆಲ್ಲ ಏನು ಖಾಲಿ. ಹಾಗೆ ಮೇಲ್ಗಡೆ ಎಲ್ಲ ನಾನು ಏನು ಡೋರ್ ಮಾಡಿಸಿಲ್ಲ, ಯಾಕೆಂದರೆ ಬಜೆಟ್ ನೋಡ್ಕೊಂಡು ಮಾಡಬೇಕಲ್ವ. ನಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ನೋಡಿಕೊಂಡೇ ಮಾಡೋಣ ಅಂತ. ಸೊ ತುಂಬ ಕಾಸ್ಟ್ಲಿ, ಸೊ ಬೇಡ ಅಂತ. ಯಾರೋ ಏನೋ ಗಲೀಜಾಗಿದೆ ನೋಡಿ. ನಮ್ಮದೊಂದು ಸ್ವಲ್ಪ ವಾಟರ್ ಪ್ರೂಫ್ ಆಗಿರೋದ್ರಿಂದ ಕೊಳೆ ಇದ್ದರೆ ಈ ಥರ ಒರೆಸ್ಕೊಬಿಡ್ಬೋದು ನೋಡಿ. ಇಲ್ಲೆಲ್ಲ ಏನೋ ಮಾಡಿದ್ದಾರೆ. ಒಂದು ಸ್ವಲ್ಪ ಕರೆ ಆಗಿತ್ತು, ಅದನ್ನೆಲ್ಲ ಒರೆಸ್ದೆ ಈಗ. ಇನ್ನು ಅವರು ಸ್ವಲ್ಪ ಐಟಮ್ಸ್ ತಕ್ಕ ಮಟ್ಟಿಗೆ ತಂದಿಟ್ಟಿದ್ದಾರೆ ಇಲ್ಲಿ. ಫ್ರಿಜ್ಜು ಅಂದರೆ ದೊಡ್ಡ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ. ನಾಳೆ ಅವರು ಭಾನುವಾರ ಆಗಿರೋದ್ರಿಂದ ನಾಳೆ ಹಾಲು ಉಗ್ಸೋಕ್ಕೆ ಬರ್ತಾರಂತೆ. ಇನ್ನು ದೇವ್ರ ಮನೆಯೂ ಸೇಮ್ ಅದೇ ಥರ 3 ಸ್ಟೆಪ್ಸು. ಡೋರ್ಗೂ ಅಷ್ಟೇ ಸೇಮ್ ಅದೇ ಡಿಸೈನು, ತೆಂಗಿನಕಾಯಿ ಡಿಸೈನೇ ಅಷ್ಟೇ. ಇನ್ನು ಒಂದು ರೂಮು ಕೆಳಗಡೆ ಮನೇಲಿ ಏನಿರುತ್ತೆ ಅದೇ ಥರ. ಈ ಕಡೆ ರೂಮು 1 ಅಡಿ ಚಿಕ್ಕದು ಬರುತ್ತೆ. ಟೈಲರು, ಹಂಗಾಗಿ ಮಿಷಿನ್ ಕೂಡ ತೊಗೊಂಬಂದು ಇಲ್ಲೇ ಇಟ್ಟಿದ್ದಾರೆ. ಇನ್ನೇನು ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಕೋತಾರೆ. ಸೇಮ್ ಈಗ ನಾನಿರೋ ಮನೆ ತೋರಿಸ್ತೀನಿ ಬನ್ನಿ. ಹಾಗೆ ನಾನಿರೋ ಮನೇನ ಯಾವ್ಯಾವ ಥರ ಅಟ್ಯಾಚ್ ಮಾಡಿಸಿದ್ದೀನಿ ಅಂತ. ಫಸ್ಟ್ ಫ್ಲೋರ್ ಆಯಿತು, ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ ಗೈಸ್. ಈಗ ನಾನಿರೋ ಮನೆಗೆ ಹೋಗ್ತಾ ಇದ್ದೀನಿ. ನಾನಿರೋದು ಸೆಕೆಂಡ್ ಫ್ಲೋರಲ್ಲಿ. ಇನ್ನು ಅದ್ರ ಮೇಲೆ 3rd ಫ್ಲೋರಲ್ಲಿ ಒಂದು ರೂಮ್ ಇದೆ. ಆ ರೂಮಿಗೆ ಇನ್ನೂ ಯಾರೂ ಬಂದಿಲ್ಲ, ಅದು ಬಂದಾಗ ತೋರಿಸ್ತೀನಿ. ನಮ್ಮ ಮನೆಗೆ ನಾನು ಮೇನಲ್ಲಿ ಕುದುರೆ ಹಾಕ್ಸ್ಕೊಂಡಿದ್ದೀನಿ ಗೈಸ್. ಯಾಕೆ ಅಂದರೆ ಕುದುರೆ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಹಾಗಾಗಿ ಕುದುರೆ ಹಾಕಿಸ್ಕೊಂಡಿದ್ದೀನಿ. ಇದು ಹಿಂಗೆ ಮನೆಗೆ ಓಡೋ ಥರ ಇರಬೇಕಂತೆ, ಅಂದರೆ ಮನೆಗೆ ಬರೋ ಥರ ಇರಬೇಕಂತೆ, ಬರೋ ದಿಕ್ಕಲ್ಲಿ. ಹಂಗಾಗಿ ಇಲ್ಲಿಂದ ಹೀಗೆ ಮನೆಗೆ ಹೋಗೋ ದಿಕ್ಕಲ್ಲೇ ಇದೆ. ಇನ್ನು ನಮ್ಮ ಮನೆಗೂ ಅಷ್ಟೇ ನಾನು ಮೇಯ್ನ್ ಡೋರಿಗೆಲ್ಲ ಏನೋ ಇನ್ನೊತ್ತು ಇದು ಹಾಕಿಲ್ಲ. ಅಂದರೆ ಈಗ ಸದ್ಯಕ್ಕೆ ಬೆಂಗಳೂರಿಗೆ ಹೋಗೋದಿದೆ. ಬೆಂಗಳೂರಿಗೆ ಹೋದಾಗ ಅಂದರೆ ಮೇನ್ ಡೋರಿಗೆ ಬಾಗಿಲಿಗೆ ಹೂವು ಎಲ್ಲ ಹಾಕೋಕೆ ಇಡ್ತಾರಲ್ಲ, ಅದೆಲ್ಲ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಫೈನಲಿ ಇದು ನಮ್ಮನೆ ಅಂತೂ ನೋಡೋಕ್ಕೆ ತುಂಬ ಖುಷಿ ನನಗೆ. ಯಾಕೆಂದರೆ ತುಂಬ ದಿನದಿಂದ ಬಹಳ ಕನಸು ಕಟ್ಕೊಂಡಿರೋಂಥ ಮನೆ. ರಿತಿಕ್ಷನ್ಗೆ ಈಗ ಸ್ಕೂಲ್ ಹಾಲಿಡೇಸ್ ಇದೆ, ಹಂಗಾಗಿ ಟಿ ವಿ ನೋಡ್ತಾ ಇದ್ದಾಳೆ. ನಮ್ಮ ಮನೇನೂ ಕೂಡ ನೋಡ್ತಿರ್ಬೋದು. ಫುಲ್ಲು ಹಾಲ್ ದೊಡ್ಡದಾಗಿರೋದ್ರಿಂದ ಇಲ್ಲಿ ಒಂದು ಸೋಫಾ ತರೋಣ ಅಂದ್ಕೊಂಡಿದ್ದೀನಿ. ಬಟ್ ಈಗ ದುಡ್ಡಿಲ್ಲ. ದುಡ್ಡು ಯಾವಾಗ ಆಗುತ್ತೋ ಆವಾಗ ಈ ಕಾರ್ನರ್ಗೆ ಒಂದು ಸೋಫಾ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಕಾರ್ನರಲ್ಲಿ
ದಿವಾನ್ ಹಾಕಿದ್ದೀನಿ. ಹಾಗೆ ನಮ್ಮನೆ ವಾಶ್ ಬೇಷನ್ ಕೂಡ ಬ್ಲೂ ಕಲರಲ್ಲಿದೆ. ಇನ್ನು ಇಲ್ಲಿ ನೀವು ನೋಡ್ತಿರ್ಬೋದು ಯು ಪಿ ಎಸ್ ಇಟ್ಕೊಂಡಿದ್ದೀನಿ. ಯು ಪಿ ಎಸ್ ಪಾಯಿಂಟ್ ಇಲ್ಲಿದೆ. ಸೊ ಹಾಗಾಗಿ ಯು ಪಿ ಎಸ್ ಇಲ್ಲಿದೆ. ಯು ಪಿ ಎಸ್ ಕೂಡ ಗೃಹ ಪ್ರವೇಶಕ್ಕೆ ಪ್ರೆಸೆಂಟೇ ಬಂದಿರೋದು, ಅಂದರೆ ಗಿಫ್ಟ್ ಮಾಡಿರೋವಂಥದ್ದು ಅದನ್ನು ಕೂಡ. ಇನ್ನು ನಮ್ಮ ಮನೆಯ ವಾಶ್ರೂಮಲ್ಲಿ ಕೆಳಗಡೆ ಎಲ್ಲ ಮನೆಯೂ ಕೂಡ ಇಂಡಿಯನ್ ಟಾಯ್ಲೆಟ್ಸ್ ಹಾಕಿದ್ದೀನಿ. ನಮ್ಮ ಮನೆಗೆ ನಾನು ವೆಸ್ಟರ್ನ್ ಟಾಯ್ಲೆಟ್ಸ್ ಸಹ ಹಾಕಿದ್ದೀನಿ. ಯಾಕೆಂದರೆ ನಾನು ಈಗಿದ್ದಿದ್ದ ಹಳೆ ಮನೆಯಲ್ಲೆಲ್ಲ ಫುಲ್ಲು ಎಲ್ಲ ಒಂಥರ ಗಲೀಜು ಮಾಡಿಬಿಟ್ಟಿದ್ರು, ಅದೆಲ್ಲ ಮುರಿದಾಕಿರೋದು ಆ ಥರ ಎಲ್ಲ ಮಾಡಿದರು. ಸೊ ಹಾಗಾಗಿ ಬೇಡ ಅಂಥೇಳಿ ಇಂಡಿಯನ್ ಟಾಯ್ಲೆಟ್ಸ್ನ ಬಾಡಿಗೆಗಿರೋರಿಗೆ ಹಾಕ್ಸಿದ್ದೀನಿ. ಯಾಕೆಂದರೆ ನಾವೆಲ್ಲ ಹೋಗಿ ಚೆಕ್ ಮಾಡೋದಕ್ಕಾಗಲ್ವಲ್ಲ, ಹಾಗೆ. ಇನ್ನು ಇದು ಶವರು. ಋತ್ವಿಕ್ಗೆ ತುಂಬ ಇಷ್ಟ ನೀರಲ್ಲಿ ಆಟ ಆಡೋದಕ್ಕೆ ಮೇಲಿಂದ ಬಂದರೆ ಅಂತ ಹೇಳಿ ಅವ್ರಿಗೋಸ್ಕರ ಹಾಕಿರೋದು. ನಾವೇನು ಅದು ಯೂಸ್ ಮಾಡಲ್ಲ. ಸೊ ಇದು ಕೊಳಾಯಿ ಶವರ್ ಮಕ್ಳಿಗೋಸ್ಕರ ಅಷ್ಟೇ ಹಾಕ್ಸಿರೋದು. ಇನ್ನು ಇಲ್ಲಿ ಬಂದು ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ನಾನು. ವಾಷಿಂಗ್ ಮಿಷಿನು ಟಾಪ್ ಲೋಡ್ದು. ಸೊ ನಮ್ಮನೆ ಕೂಡ ಅಷ್ಟೇ, ಇಲ್ಲಿ 6 ಅಡಿ ಇರೋದು. ಸೊ ತುಂಬ ದೊಡ್ಡದಾಗಿದೆ, ತುಂಬ ಉದ್ದನೂ ಇದೆ. ಇದು ಹೆಂಗಿದೆ ಅಂದರೆ ಒಂದು ರೂಮಷ್ಟು ಮೆಜರ್ಮೆಂಟ್ ಇದೆ. ಟೋಟಲಾಗಿ ಹೇಳಬೇಕು ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಫ್ರೀಯಾಗಿದೆ ಅಂತ ಹೇಳಿ. ಇನ್ನು ಕಿಚನಲ್ಲಿ ನಾನು ಯಾವ್ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಟಿ ವಿ ನೋಡ್ತಾ ಇದ್ದಾಳೆ. ವೀಡಿಯೋದಲ್ಲೆಲ್ಲ ಸೌಂಡ್ ಹಾಕೋಂಗಿಲ್ಲ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಇದು ನಮ್ಮ ಮನೆ ಟಿ ವಿ ಸ್ಟ್ಯಾಂಡ್. ಕೆಳಗಡೆ ಒಂದು ಸೆಟ್ ಆಫ್ ಬಾಕ್ಸ್ ಇಟ್ಟಿದ್ದೀನಿ. ಇನ್ನು ಆ ಕಡೆ ಈ ಕಡೆ ಎಲ್ಲ ಖಾಲಿ ಇದೆ. ಮಕ್ಕಳದ್ದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬುದ್ಧ ಇಟ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಚಿಕ್ಕಪ್ಪನ ಮಗಳು ನನ್ನ ಅಕ್ಕ ಗಿಫ್ಟ್ ಮಾಡಿರೋದು ಗೃಹ ಪ್ರವೇಶಕ್ಕೆ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇದನ್ನು ಮಂಜು ಬೆಂಗಳೂರಿಂದ ಗಿಫ್ಟ್ ಮಾಡಿ ಕಳಿಸಿದ್ದಾಳೆ. ಇದು ಒಂಥರ ಸ್ಟೋನ್ದು ಗೈಸ್. ಇದು ರಿಯಲ್ ಸ್ಟೋನ್ ಕಲ್ಲಿದು. ಇದು ವೈಟ್ ಕಲ್ಲರು, ಇದೊಂಥರ ಗೋಲ್ಡ್ ಕಲರ್ ಇದೆ. ಇದು ಅಲ್ಲಲ್ಲ, ಇದು ಗೋಲ್ಡು. ಇದು ಒಂಥರ ಏನಂತಾರೆ ಕಾಫಿ ಕಲರಲ್ಲಿದೆ. ಇಲ್ಲಿ ನೋಡಿ, ಇದು ಪರ್ಪಲ್ ಕಲರಲ್ಲಿದೆ, ಇದು ಬ್ಲೂ ಕಲರ್. ಕಲ್ಲಿಗೆ ಪೇಂಟ್ ಮಾಡಿದ್ದಾರೆ. ಇದೆಲ್ಲ ಬಂದು ವುಡ್ಡಿದ್ದು ಇದು. ಮತ್ತು ಇಲ್ಲೂ ಅಷ್ಟೇ, ಇದು ವುಡ್ಡು, ಇದು ಬಂದು ಕಲ್ಲಲ್ಲೇ. ಚೆನ್ನಾಗಿದೆ. ಇದು ಮಂಜು ಕೊಟ್ಟು ಕಳಿಸಿರೋದು. ಇನ್ನು ಇದು ಬಂದು ವಾಸ್ ಬಂದು ರಿತಿಕ್ಷನ್ಗೆ ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಸ್ಕೂಲಲ್ಲಿ ಮಾಡೋಕ್ಕೆ ಕೊಟ್ಟಿದ್ದಿದ್ದು. ತೆಗಿಯೋದು ಕೈ. ಸೊ ಪ್ರಾಜೆಕ್ಟ್ ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು. ಅದು ಮ್ಯಾಚ್ ಬಾಕ್ಸಲ್ಲಿ ಸ್ಟಿಕ್ಕಲ್ಲಿ ಮಾಡಿರೋದು. ಅದು ಬಿಸಾಕೋಕ್ಕೆ ಏನಕ್ಕೋ ಮನಸ್ಸೇ ಬರಲಿಲ್ಲ. ಅದರೊಳಗಡೆ ಪೆನ್ ಏನಾದರೂ ಹಾಕಿಡ್ಬೋದು ಅಂಥೇಳಿ ಪೆನ್ಸ್ ಹಾಕಿಟ್ಟಿದ್ದೆ. ನನ್ನ ಮಕ್ಕಳು ಎಲ್ಲೋ ಹಾಕಿದ್ದಾರೆ. ಅದು ಪೆನ್ ಹಾಕಿಡೋಣ, ಬರೋಷ್ಟು ದಿನ ಬರಲಿ ಅಂತ ಅಲ್ಲಿಟ್ಟಿದ್ದೀನಿ. ಇನ್ನು ನಾನು ಗಿಫ್ಟ್ ಬಂದಾಗ ರಾಧಾಕೃಷ್ಣ ಫೋಟೋಸ್ ತುಂಬ ನನಗಿಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಅದೇ ಅದೂ ಅಷ್ಟೇ ಗಿಫ್ಟ್ ಬಂದಿದ್ದೆ. ಸೊ ಅದು ಮೇಲ್ಗಡೆ ಟಿ ವಿ ಸ್ಟ್ಯಾಂಡಲ್ಲಿ ಆ ಥರ ಡಿಸ್ಪ್ಲೇಲಿ ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತದೆ. ನಾನೇನು ಜಾಸ್ತಿ ಮೊಳೆ ಎಲ್ಲ ಹೊಡೆದಿಲ್ಲ ಮನೆಗೆ, ಹಾಗಾಗಿ. ಇನ್ನು ನವಿಲು ಅದಿತ್ತಲ್ಲ, ಹಾಗಾಗಿ ಅದನ್ನು ಅದೇ ಥರ ಸ್ಟ್ಯಾಂಡಾಗಿ ಡಿಸ್ಪ್ಲೇ ಮಾಡಿದ್ದೀನಿ. ಇನ್ನು ಪೂಜೆ ಮನೆ ಇದೆ. ಪೂಜೆ ಮನೆ ನಮ್ಮದು. ಪೂಜೆ ಆ್ಯಕ್ಚುಲಿ ನಾನು ನಮ್ಮ ಅಣ್ಣ ತಮ್ಮದಿರಿಗೆ ಸೇರಿರ್ತಾರಲ್ಲ, ಅವ್ರು ಆ್ಯಕ್ಚುಲಿ ತೀರ್ಕೊಂಡಿದ್ದಾರೆ ಅಂಥೇಳಿ ನನಗೊಂದು ವಾರದಿಂದ ಹೊಸ ಮನೆಗೆ ಬಂದು ಒಂದು 3 ದಿವಸ ಆದಮೇಲೆ ಅವ್ರು ತೀರ್ಕೊಂಡ್ರು. ಸೊ ಅವತ್ತಿಂದ ದೇವ್ರ ಮನೆ ಬಾಗಿಲು ಹಾಕಿದ್ದೀನಿ, ಮಾಡಿಲ್ಲ. ನೆಕ್ಸ್ಟ್ ಈಗ ಮಂಡೆಯಿಂದ ಪೂಜೆ ಮಾಡ್ತೀನಿ. ಸೋಮವಾರಕ್ಕೆ 9 ದಿನ ಆಗುತ್ತಲ್ಲ, ಹಾಗಾಗಿ ಅವಾಗ ಮಾಡೋಣ ಅಂತ. ದೇವ್ರ ಮನೆ ಫೋಟೋನೂ ಅಷ್ಟೇ, ಅದು ಪ್ರೆಸೆಂಟ್ ಬಂದಿದ್ದು. ತುಂಬ ಚೆನ್ನಾಗಿದೆ ಗೈಸ್. ಇನ್ನು ಇದು ಆ್ಯಕ್ಚುಲಿ ಕಿಚನಲ್ಲಿ ನೋಡ್ಬೋದು. ನಾನು ಇಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಬಂದು ಉಪ್ಪು ಗೃಹ ಪ್ರವೇಶಕ್ಕೆ ತಂದಿರೋದು. ಮಿಕ್ಕಿರೋದು ಕೊಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಅದಷ್ಟಿದೆ, ಅಲ್ಲಿ ಜಾಸ್ತಿ ಇದೆ. ಸಿಲಿಂಡ್ರ್ ಯಾಕಪ್ಪ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಅಂದರೆ ಇದಕ್ಕೆ ಖಾಲಿಯಾಗಿದೆ, ಹಾಗಾಗಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಆ್ಯಕ್ಚುಲಿ ಗೀ ರೈಸು ಮತ್ತು ಕುರ್ಮಾ ಮಾಡ್ಕೊಂಡಿದ್ದೆ ಗೈಸ್. ಅದ್ರ ಮೇಲೆ ಮುಚ್ಚಿಟ್ಟಿರೋದನ್ನು ತೆಗೆದುಬಿಟ್ಟಿದ್ದಾಳೆ ನನ್ನ ಮಗಳು. ಗ್ಯಾಸ್ ಆ್ಯಕ್ಚುಲಿ ಇಲ್ಲಿ ಕನೆಕ್ಷನ್ ಇದೆ. ಅವರು ಇವತ್ತು ನಾಳೆ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಒಂದು ಅಂದರೆ ಆನ್ ಆ್ಯಂಡ್ ಆಫ್ ಮಾಡೋದು ಬರುತ್ತಲ್ಲ, ಅದೊಂದು ಹಾಕಬೇಕು. ಅದು ಹಾಕಿದ್ಮೇಲೆ ಗ್ಯಾಸ್ ಫಿಟ್ಟಿಂಗ್ಸ್ ಎಲ್ಲ ಕೆಳಗಡೆನೇ ಇದೆ, ನಿಮಗೆ ತೋರಿಸಿದ್ದೀನಿ. ಅಲ್ಲೇ ಇಟ್ಕೊತೀನಿ. ಇನ್ನು ಇದು ಅಕ್ವಾಗಾರ್ಡು ಕೂಡ ಮನೆ ಗೃಹ ಪ್ರವೇಶದ ದಿನವೇ ಗಿಫ್ಟ್ ಬಂದಿರೋಂಥದ್ದು. ಇನ್ನು ನೋಡಿ, ಇದೆಲ್ಲ ಈ ಥರ ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ
ಮತ್ತು ಇದು ಈ ಥರ ಎಲ್ಲ ಪಾತ್ರೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಇದರಲ್ಲಿ ತಟ್ಟೆ ಸ್ಟ್ಯಾಂಡ್ ಇದೆ ಗೈಸ್. ಇದು ನಮ್ಮ ಮನೆ ಕಿಚನ್ನು. ಇನ್ನು ಇದು ನೋಡ್ಬೋದು, ಫ್ರಿಡ್ಜ್ ಆ್ಯಕ್ಚುಲಿ ಇಲ್ಲಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಕಿಚನ್ಗೆ ಈಸಿ ಆಗುತ್ತೆ ಅಂಥೇಳಿ. ಇನ್ನು ಫ್ರಿಡ್ಜ್ ಮೇಲೆ ಇದು ನಮ್ಮದು ಫಸ್ಟ್ ಫೋಟೋ ಆಗಿರುತ್ತೆ. ಬಟ್ ಫೋಟೋ ಹೊಡೆದ್ಮೇಲೆ ನಾವೆಲ್ಲೂ ಇಟ್ಟಿರಲಿಲ್ಲ, ನಮ್ಮ ರೂಮಲ್ಲಿ ಇಟ್ಕೊಂಡಿದ್ವಿ. ಈಗ ಎಲ್ಲೂ ಮೊಳೆ ಹೊಡೆದಿಲ್ವಲ್ಲ, ಹಾಗಾಗಿ ಫ್ರಿಡ್ಜ್ ಮೇಲೆ ಇರಲಿ ಅಂತ ಇಟ್ಟಿದ್ದೀನಿ. ಇಲ್ಲಿಗೆ ಮಿರರ್ ಒಂದು ಇಟ್ಕೊಂಡಿದ್ದೀನಿ ಗೈಸ್. ಮಿರರ್ ಬಂದು ನೋಡ್ತಾ ಇರ್ಬೋದು, ರಿತಿಕ್ಷಾನು ನೋಡ್ಕೊತಾ ಇದ್ದಾಳೆ. ಮಿರರ್ ಹಾಲಲ್ಲಿ ಒಂದು ಇರಲಿ ಅಂತ. ಇನ್ನು ಇಲ್ಲಿಗೆ ಒಂದು ಗಡಿಯಾರ ಹಾಕಬೇಕು, ಇನ್ನೂ ಹಾಕಿಲ್ಲ. ಇದು ನಮ್ಮನೆ ಒಂದು ರೂಮಿನ ಕತೆ. ರೂಮಲ್ಲಿ ನೋಡ್ತಿರ್ಬೋದು. ಇದೆಲ್ಲ ಯಾಕಪ್ಪ ಇಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ಮನೇದು ಇದು ರೆಡಿಮೇಡ್ ಬೀರು ಅಲ್ವಾ. ಸೊ ಈ ಬೀರುಲ್ಲಿ ಇದು ಒಳಗಡೆ ತೋರಿಸ್ತೀನಿ ನೋಡಿ. ಇದು ಮುರಿದೋಗ್ಬಿಟ್ಟಿದೆ. ಕಾರ್ಪೆಂಟ್ರ್ ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. ಅದನ್ನು ಇಲ್ಲಿ ಹಾಕೋದು, ಅವ್ರು ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ, ಹಾಗಾಗಿ ಅದು ಒಂದು ಇಲ್ಲಿ ಇಟ್ಟಿದ್ದೀನಿ. ಇನ್ನೆಲ್ಲ ರೆಡಿಯಾಗಿದೆ. ಈ ಡೋರ್ ಲಾಕು ಕೂಡ ಹೋಗಿತ್ತು, ಲೋಕಿನೇ ತಂದು. ಸೊ ಹೊಸ ಡೋರ್ ಲಾಕ್ ಎಲ್ಲ ಹಾಕಿದ್ದಾನೆ. ಇನ್ನು ಈ ಜೋಗಾಲ ಯಾಕೆ ಇಷ್ಟು ಹೈಟಿಗೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಈಚೆ ಎಲ್ಲ ಮತ್ತು ಹಾಲಲ್ಲಿ ಜಾಗ ಇದೆ ಗೈಸ್. ಅದನ್ನು ಋತ್ವಿಕು ಮತ್ತು ರಿತಿಕ್ಷಾ ಇಬ್ಬರು ಚಿಕ್ಕವ್ರು ಇರೋದ್ರಿಂದ ಇಲ್ಲೆಲ್ಲಾದರೂ ಹಾಕಿದ್ರೆ ಮಿಸ್ಸಾಗಿ ಹೊರಗಡೆ ಜೋಗಾಲೆ ಆಡ್ಕೊಂಡು ಬೀಳ್ತಾರೆ ಅಂತ ಹೇಳಿ ಹಾಕಿಲ್ಲ. ಇಲ್ಲಿ ಋತ್ವಿಕ್ ಮಲ್ಕೊಂಡಿದ್ದಾನೆ. ಲೋಕಿ ಕೂಡ ಈಗಷ್ಟೇ ಬಂದ, ಹಂಗಾಗಿ ಅವನು ಕೂಡ ಮಲ್ಕೊಂಡಿದ್ದಾನೆ. ಈ ರೂಮಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ಗೈಸ್. ಋತ್ವಿಕ್ ಮಲಗಿದ್ದಾನೆ, ಎದ್ದು ಬಿಡ್ತಾನೆ. ಸೊ ನೋಡಿದ್ರಲ್ಲ ನಮ್ಮ ಮನೆ ವ್ಲಾಗ್, ನಮ್ಮ ಮನೆ ಹೋಮ್ ಟೂರ್ ಹೆಂಗಿತ್ತು ಅಂತ ಹೇಳಿ. ಕಂಪ್ಲೀಟ್ ಹೋಮ್ ಟೂರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್, ಲವ್ ಯು ಆಲ್.